ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 30 ನಿಮಿಷ ಧ್ಯಾನ ಮಾಡಬೇಕು. ಅದಾದಮೇಲೆ 30 ನಿಮಿಷ ಈ ಬಾಡಿನ ನೋಡ್ಕೋಬೇಕು. ಇಟ್ಸ್ ಅ ಬ್ಯೂಟಿಫುಲ್ ಸಿಸ್ಟಮ್. ಇಟ್ಸ್ ಅನ್ ಆರ್ಗನ್, ಇಟ್ಸ್ ಅ ಡಿವೈನ್ ಥಿಂಗ್ ದಟ್ ಈಸ್ ಸಿಟಿಂಗ್ ಇನ್. ಸೊ ಇದು ದೇವರಿಂದ ಬಂದಿರೋ ವರ. ಇದನ್ನು 30 ನಿಮಿಷ ಜೋಪಾನ ಮಾಡಬೇಕಂದ್ರೆ ಎಕ್ಸಸೈಸ್ ಆಗ್ಬೋದು, ಯಾವುದೋ ಸಣ್ಣ ಪುಟ್ಟ ಕೆಲಸ ಆಗ್ಬೋದು. ಈಗ ರೈತರಿದ್ದರೆ ಅವ್ರಿಗೆ ಎಕ್ಸಸೈಸ್ ಏನು ಅಷ್ಟೊಂದು ಅವಶ್ಯಕತೆ ಇರಲ್ಲ, ಬಿಕಾಸ್ ಅವರು ಫಿಸಿಕಲ್ ವರ್ಕ್ ಜಾಸ್ತಿ ಇರುತ್ತೆ. ಬಟ್ ನಾವುಗಳು ಆಫೀಸ್ ಕೆಲಸ ಮಾಡೋರು ಅಥವಾ ಸಿಟಿಯಲ್ಲಿರೋರಿಗೆ ಐ ಥಿಂಕ್ ವಿ ಹ್ಯಾವ್ ಟು ಗೋ ಫಾರ್ ಅ ವಾಕ್. ಇದೆಲ್ಲ ಮಾಡ್ಲಿಕ್ಕೆ ಆ ಟೈಮಲ್ಲಿ ನಮ್ಮ ಜನ ಮ್ಯೂಸಿಕ್ ಹಾಕೋತಾರೆ, ಸೊ ಹಾಡುಗಳನ್ನ ಕೇಳ್ಕೊಂಡು ಎಕ್ಸಸೈಸ್ ಮಾಡೋದು ಅದೆಲ್ಲ ಇರುತ್ತಲ್ಲ, ಅದು ಯಾವುದು ಮಾಡಬಾರ್ದು ಮೇಡಮ್. ನೇಚರಲ್ಲೇ ಒಂದು ಅದ್ಭುತವಾದ ಮ್ಯೂಸಿಕ್ ಇದೆ, ನಾವು ಅದನ್ನು ಕೇಳೋರಾಗಿರಬೇಕು. ಈ ಡಿಜಿಟಲ್ ಡಿಸ್ಟ್ರಾಕ್ಷನ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಅದು ಮೊಬೈಲ್ ಆಗ್ಬೋದು, ಅದು ಬೇರೆ ಹಾಡುಗಳಾಗ್ಬೋದು, ಇನ್ಯಾವುದೇ ಆಗ್ಬೋದು. ಸೊ ಮೌನವಾಗಿದ್ದರೆ ಒಳ್ಳೆಯದು. ಆಮೇಲೆ ವಾಕಿಂಗ್ ಹೋದಾಗ ಅಫರ್ಮೇಷನ್ ಇದೆ, ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಅಂತ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಈ ಬೆಳಿಗ್ಗೆ ವಾಕ್ ಹೇಗೆ ಮಾಡಬೇಕು ಅಂತ ಒಂದು ತಂತ್ರ ಕೊಟ್ಟಿದ್ದೇವೆ. ಆ ತಂತ್ರನ ಫಾಲೋ ಮಾಡಿ. ಸೊ 30 ಮಿನಿಟ್ಸ್ ವಾಕ್ ಎಕ್ಸಸೈಸ್ ಮಾಡಬೇಕು. ಇನ್ನು 30 ನಿಮಿಷ ಉಳಿದ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಜೀವನದ ಗುರಿ ಅಥವಾ ಈ ಬಿಸ್ನೆಸ್ ಆಗಬೇಕು ಅಂದ್ಕೊಳ್ಳಿ, ಬಿಸ್ನೆಸ್ ಬಗ್ಗೆ ಆಗ್ಬೋದು, ಇದ್ರ ಬಗ್ಗೆ ಹೆಚ್ಚು ನೀವು ಶ್ರಮ ಕೊಡಬೇಕು. ಪ್ರತಿದಿನ ಆ ವಿಚಾರದ ಬಗ್ಗೆ ನೀವು ರಿಸರ್ಚ್ ಮಾಡ್ತಾನೇ ಇರಬೇಕು ಎವ್ರಿ ಡೇ. ಸಪೋಸ್ ನಾನೀಗ ಯಾವುದೋ ಬ್ಯೂಟಿ ಪಾರ್ಲರು ಅಥವಾ ಸಲೂನು ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳಿ, ಪ್ರತಿದಿನ ಆ ಒಂದು ಬಿಸ್ನೆಸ್ ಬಗ್ಗೆ ನಾನು ಸ್ಟಡಿ ಮಾಡ್ತಾನೇ ಇರಬೇಕು. ಅದು ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಗೂಗಲ್ ಆಗ್ಬೋದು, ಅಥವಾ ಯಾವ ರಿಸೋರ್ಸ್ ಪರ್ಸನ್ ಜೊತೆ ಮಾತಾಡೋದಾಗ್ಬೋದು, ಯಾವುದೇ ವಿಚಾರ ಆಗ್ಬೋದು. ಎವ್ರಿ ಡೇ ಸೇಮ್ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಬೇಕು. ಈಗ ಸೈಂಟಿಸ್ಟ್ ಆಗ್ಬೋದು, ಎಲ್ಲರೂ ಇದ್ದಾರಲ್ವಾ, ವಿಜ್ಞಾನಿಗಳು, ಅವ್ರು ಹೇಗೆ ರಿಸರ್ಚ್ ಮಾಡ್ತಾರೆ? ಒಂದೇ ವಿಚಾರದ ಬಗ್ಗೆ ಪ್ರತಿದಿನ ಪ್ರತಿ ಕ್ಷಣ ವರ್ಷಗಟ್ಟಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿರೋದಕ್ಕೆ ಏನೋ ಒಂದು ಸಣ್ಣ ಒಂದು ಕ್ಲೂ ಸಿಗುತ್ತೆ, ಸಾಧನೆ ಆಗುತ್ತೆ. ಈಗ ನಮ್ಮದು ಅಷ್ಟೇ, ನಮ್ಮ ಜೀವನವೂ ಒಂದು ದೊಡ್ಡ ಸಾಧನೆ ಇದ್ದಾಗೆ. ಸೊ ನಮಗೇನು ಬೇಕೋ ಅದ್ರ ಬಗ್ಗೆ ಪ್ರತಿದಿನ ಮಿನಿಮಮ್ 30 ನಿಮಿಷ ಮಾಡಿದರೆ ನಿಜವಾಗ್ಲೂ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ಸೊ 30 minutes in the morning meditation, 30 minutes of physical exercise, and 30 more minutes researching on what we should become. It could be business, it could be money, it could be relationships, it could be life, and anything. Yes madam. Yes, ಅಂದ್ರೆ ಇದನ್ನ ಪ್ರತಿದಿನ ಮಾಡಬೇಕು ಅಂತ ಎವ್ರಿ ಡೇ. ಪ್ರತಿದಿನ 3 ಹೊತ್ತು ಊಟ ಮಾಡ್ತೀವಲ್ಲ, ಅದೇ 3 ಹೊತ್ತು ಇದನ್ನ ಮಾಡಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.